ಕಲ್ಯಾಣ ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗೆಲುವು, ಬಿಜೆಪಿಗೆ ಸವಾಲು ಹಾಕಿದ ಮಾಜಿ ಡಿಸಿಎಂ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇದಕ್ಕಲ್ವ ಸವಾಲು ಅನ್ನೋದು. ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ವಿಚಾರದಲ್ಲಿ ಕಚ್ಚಾಟವಾಗಿ ಬಿಜೆಪಿಯನ್ನು ಧಿಕ್ಕರಿಸಿ ಕಾಂಗ್ರೆಸ್ಗೆ ಬಂದು ಅತಿ ಹೆಚ್ಚು ಮತಗಳಿಂದ ಗೆಲುವನ್ನು ದಾಖಲಿಸಿದಂಥ ಲಕ್ಷ್ಮಣ ಸವದಿ ನಾನು ಕಿಂಗ್ ಅಂತ ಹೇಳ್ತಾವ್ರೆ. ಲಕ್ಷ್ಮಣ ಸವದಿಯಿಂದ ಕಾಂಗ್ರೆಸ್ನಿಂದ ಲಕ್ಷ್ಮಣ ಸವದಿಗೆ ಎಷ್ಟು ಲಾಭವೋ ಗೊತ್ತಿಲ್ಲ, ಆದರೆ ಲಕ್ಷ್ಮಣ ಸವದಿಯಿಂದ ಕಾಂಗ್ರೆಸ್ಗೆ ನಿಜಕ್ಕೂ ಲಾಭ ಇದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ತೊಡೆ ತಟ್ಟಿ ನಿಂತರೆ ಬಿ ಜೆ ಪಿ ಒಂದಷ್ಟು ಕ್ಷೇತ್ರಗಳನ್ನ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರಬಹುದು ಅಥವಾ ಅವರನ್ನು ಸೋಲಿಸಿರಬಹುದು, ಆದರೆ ಲೋಕಸಭೆಯಲ್ಲಿ ಬಿ ಜೆ ಪಿ ಗೆಲುವನ್ನು ತಡೆಯೋದ್ರಲ್ಲಿ ಶೆಟ್ಟರ್ ಮತ್ತು ಸವದಿ ಕಿಂಗ್ ಮೇಕರ್ಗಳು ಅಂತರದಲ್ಲಿ. ಇದೀಗ ಲಕ್ಷ್ಮಣ ಸವದಿ ಗುಡುಗವ್ರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಅನ್ನೋ ಸವಾಲನ್ನು ಬಿ ಜೆ ಪಿಗೆ ಹಾಕಿದ್ದಾರೆ. ವಿಜಯೇಂದ್ರ ಅವ್ರು ಹೇಳ್ತಿರ್ತಾರೆ, ಈ ಸಲ ಮೈತ್ರಿ ನಮ್ಮದು 28ಕ್ಕೆ 28 ಹೊಡಿತೀವಿ ಅಂತ. ಅದಕ್ಕೆ ಟಾಂಗ್ ಕೊಟ್ಟವ್ರೆ. ಎಲ್ಲ ಪಕ್ಕದ ರಾಜ್ಯದ 2 ಕ್ಷೇತ್ರನ ಸೇರಿಸ್ಕೊಬಿಟ್ಟವ್ರು ಇವರು. ಪಕ್ಕದ ರಾಜ್ಯದ ಕ್ಷೇತ್ರಗಳನ್ನೆಲ್ಲ ಸೇರಿಸ್ಕೊಂಡು 28 ಲೆಕ್ಕ ಹೇಳ್ತಾವ್ರೆ. ಅಷ್ಟು ಸುಲಭ ಅಲ್ಲ ಅಂತ. ಲಕ್ಷ್ಮಣ ಸವದಿಯವರನ್ನು ತಿಂದಿದ್ದನ್ನು ಹೇಳಿದ್ದನ್ನು ಅರಗಿಸ್ಕೊಳ್ಳುವಂಥ ತಾಕತ್ತು ಲಕ್ಷ್ಮಣ ಸವದಿಗಿದೆ. ಲಕ್ಷ್ಮಣ ಸವದಿಯನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಬಿ ಜೆ ಪಿ ನಾಯಕರು ಹಗುರವಾಗಿ ಪರಿಗಣಿಸುವಂತಿಲ್ಲ. ಲಕ್ಷ್ಮಣ ಸವದಿ ಒಂದು ರೀತಿ ನಿಜಕ್ಕೂ ಲಕ್ಷ್ಮಣ ಇದ್ದಂಗೆ ಇದೀಗ ಕಾಂಗ್ರೆಸ್ಗೆ. ಲಕ್ಷ್ಮಣ ರೇಖೆ ಹಾಕಿದ್ರೆ ಬಿ ಜೆ ಪಿ ಅದನ್ನ ದಾಟಕ್ಕಾಗಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ 20 ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಎಲ್ಲ ಸ್ಥಾನಗಳನ್ನು ಗೆಲ್ತೀವಿ ಅಂತ ಸವದಿ ಹೇಳೋರೆ. ಇನ್ನು ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿ ಎಂ ಆಗ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂದರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವಾಗ 5 ವರ್ಷ ಅಲ್ಲ, ಮುಂದಿನ 5 ವರ್ಷ, ಅದ್ರ ಮುಂದಿನ 5 ವರ್ಷನೂ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವರು ಇರಬೇಕಂದ್ರೆ ಇರಬೇಕಷ್ಟೇ. ಅದು ಹೈಕಮಾಂಡ್ ತೀರ್ಮಾನ ಅನ್ನೋ ಮೂಲಕ ಆ ವಿವಾದವನ್ನು ಅಲ್ಲಿಗೆ ಬಿಟ್ಬಿಡಿ. ಅದು ಚರ್ಚೆ ಮಾಡೋ ವಿಚಾರ ಅಲ್ಲ. ಅದು ನಾನೀಗ ಹೇಳ್ತಾ ಇದ್ದೀನಲ್ಲ, ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಎಲ್ಲ ಕ್ಷೇತ್ರಗಳನ್ನು ಗೆದ್ದು ಅದನ್ನು ಕಾಂಗ್ರೆಸ್ಗೆ ಅರ್ಪಿಸ್ತೀನಿ. ನನಗೆ ಬಿ ಜೆ ಪಿ ಅನ್ಯಾಯ ಮಾಡಿದಾಗ ನನಗೆ ನ್ಯಾಯವನ್ನು ಒದಗಿಸಿದಂತಹ ಕಾಂಗ್ರೆಸ್ಗೆ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಎಸ್, ಲಕ್ಷ್ಮಣ ಸವದಿ ಅವರು ಹೇಳಿದ್ನ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ನಂಬಿಕೆ ಕಾಂಗ್ರೆಸ್ಗಿದೆ, ಆ ಭಾಗದ ನಾಯಕರಿಗಿದೆ. ವೀಕ್ಷಕರೇ, ಲಕ್ಷ್ಮಣ ಸವದಿ ಮತ್ತು ಶೆಟ್ಟರ್ ನಿಜಕ್ಕೂ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಕೂಡ ಅತಿ ದೊಡ್ಡ ಶಕ್ತಿ ಆಗ್ತಾರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.